ಒಂದು ಬಿರುದಾಂಕಿತ ಕನ್ನಡದ ಅಗ್ರಗಣ್ಯ ಮಹಾರಾಜ ಇಮ್ಮಡಿ ಪುಲಿಕೇಶಿ ಅವರ ಸಾಹಸಗಾಥೆಯ ಒಂದು ಐತಿಹಾಸಿಕ ನಾಟಕ. ಭಾರತದ ಸ್ವಾತಂತ್ರ್ಯ ನಂತರ 1956ನೇ ಇಸ್ವಿಯಲ್ಲಿ ಭಾಷೆಯ ಆಧಾರದ ಮೇಲೆ ಕರ್ನಾಟಕದ ಏಕೀಕರಣವಾಯಿತು. ಆದರೆ ಇದಕ್ಕೂ ಮೊದಲೇ, ಅಂದರೆ ಕ್ರಿಸ್ತ ಶಕ 6ನೇ ಶತಮಾನದಲ್ಲೇ ಕನ್ನಡ ಭಾಷೆ ಆಡುವವರನ್ನೆಲ್ಲ ಒಗ್ಗೂಡಿಸಿದ ರಾಜನ ಕಥೆ ಗೊತ್ತಿದೆಯಾ? ಅವನೇ ಕನ್ನಡ ನಾಡು ನುಡಿ ಸಂಸ್ಕೃತಿಗಾಗಿ ತನ್ನ ಬದುಕನ್ನೇ ಸಮರ್ಪಿಸಿದ ಮಹಾರಾಜ ದಕ್ಷಿಣ ಪ್ರದೇಶ್ವರ ಗಂಡುಗಲಿ ಕೀರ್ತಿವರ್ಮನ ಮಗ ಇಮ್ಮಡಿ ಪುಲಿಕೇಶಿ. ಇಷ್ಟು ವರ್ಷ ಆಡಳಿತ ನಡೆಸಿರುವ ನಮಗೆ ನಿಮ್ಮ ಆಜ್ಞೆ ಅಗತ್ಯವಿಲ್ಲ. ಬರಿದಾಗಿದ್ದ ಈ ಸಿಂಹಾಸನ ಯಾವತ್ತೂ ನಿಮ್ಮ ಸೊತ್ತಲ್ಲ. ಈಗ ಎರೆಯ ಹರಕೆ ಬಂದಿದ್ದಾನೆ. ಅವನಿಗೆ ಶುಭ ಮುಹೂರ್ತದಲ್ಲಿ ಪಟ್ಟಾಭಿಷೇಕವಾಗಬೇಕೆಂದುವುದು ನಮ್ಮ ಮನದ ಬಯಕೆ ಹಾಗೂ ಇದು ನಮ್ಮ ಅಪ್ಪಣೆ. ನಿಮ್ಮ ಆಜ್ಞೆ ಅಪ್ಪಣೆಗಳನ್ನೆಲ್ಲ ಅಂತಃಪುರದಲ್ಲಿ ನಿಮ್ಮ ಸೇವೆ ಮಾಡುವ ಸೇವಕಿಯರ ಮೇಲೆ ತೋರಿಸಿ ಚಾಲುಕ್ಯ ಸಿಂಹಾದ್ರೀಶ್ವರನಾದ ಈ ಮಂಗಳೇಶ್ವರನ ಮೇಲಲ್ಲ. ಮುಂದಿನ ಯುವರಾಜ ನನ್ನ ಮಗ ಸುಂದರ ವರ್ಮ. ಇದು ನನ್ನ ಆಜ್ಞೆ. ಸೈನಿಕರೇ, ಎಳೆದೊಯ್ಯಿರಿ ಇವನನ್ನು ಬಂದಿಖಾನೆಗೆ, ಸರಿಯಾಗಿ ಶಿಕ್ಷಿಸಿ. ತಾಯಿ, ಏಕೆ ಈ ರೀತಿ ಬೇಸರದಲ್ಲಿ ಕುಳಿತಿದ್ದೀರಿ? ವಂಶ ಪಾರಂಪರ್ಯವಾಗಿ ದಟ್ಟಬೇಕಾದಂತ ಸಿಂಹಾಸನ ಪರರ ಪಾಲಾಗಿದೆ. ದಾಯಾದಿ ಕಲಹ ನಮ್ಮ ವಂಶವನ್ನು ಬಿಟ್ಟಿರುವ ಹಾಗಿಲ್ಲ. ಅಮ್ಮ, ಊಟವನ್ನಾದರೂ ಬಿಟ್ಟೆವು, ಆದರೆ ಕತ್ತಿ ವಲಸೆಯನ್ನಲ್ಲ. ಅಮ್ಮ, ನಮ್ಮ ತಂದೆಯವರಾದ ಕೀರ್ತಿವರ್ಮನ ಶೌರ್ಯ, ಸಾಹಸ, ಪರಾಕ್ರಮ ಎಂದಿಗೂ ನಮಗೆ ಸ್ಫೂರ್ತಿದಾಯಕ. ನಿನ್ನ ಆಶೀರ್ವಾದದ ಶ್ರೀರಕ್ಷೆ ನಮಗಿರುವವರೆಗೂ ಅಪಜಯದ ಸುಳಿವು ನಮಗಿಲ್ಲ. ಹೇಳು ತಾಯಿ, ನಾವು ಏನು ಮಾಡಬೇಕು? ಮಗು, ಮಾಲಿನಲ್ಲಿ ಆಗಬೇಕಾದಂತ ಕಾರ್ಯಕ್ಕೆ ಕತ್ತಿ ಹಿಡಿಯಬೇಕಲ್ಲ ಎನ್ನುವ ವ್ಯಥೆ ನಮ್ಮನ್ನು ಕಾಡುತ್ತಿದೆ ಪುಲಿಕೇಶಿ. ಆದರೂ ನ್ಯಾಯ, ನೀತಿ, ಧರ್ಮಗಳ ಉಳಿವಿಗೆ ಶಸ್ತ್ರ ಮತ್ತು ಶಾಸ್ತ್ರಗಳನ್ನು ವಿವೇಕಯುಕ್ತವಾಗಿ ಬಳಸಿಕೊಂಡು ನಮ್ಮ ಸೈನ್ಯವನ್ನು ಸಂಘಟಿಸಬೇಕಾಗಿದೆ. ನೀನು ಆ ಮಂಗಳೇಶನ ಕುತಂತ್ರದಿಂದ ಚದುರಿ ಹೋಗಿರುವ ಸಮಸ್ತ ಕನ್ನಡಿಗರನ್ನೆಲ್ಲ ಒಗ್ಗೂಡಿಸಿ ಸೈನ್ಯ ಸಂಘಟಿಸಬೇಕು. ಅಮ್ಮ, ನಿನ್ನ ಮನದ ಬಯಕೆಯನ್ನು ಈಡೇರಿಸುವುದೇ ನನ್ನ ಗುರಿ. ಸೈನ್ಯವನ್ನು
ಮಂಗಳವಾಗಲಿ. ಆಗಲಿ ತಾಯಿ. ನಾವೆಲ್ಲರೂ ಸೇರಿ ಒಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ಅದು ಕೇವಲ ನನ್ನೊಬ್ಬನಿಂದ ಸಾಧ್ಯವಿಲ್ಲ. ನಿಮ್ಮಗಳ ಸಹಾಯ ಕೇಳಲು ಬಂದಿರುವೆನು. ಗೆಳೆಯರೇ, ದಕ್ಷಿಣ ಕೋಸಲ, ಕೊಂಕಣ, ಮಧ್ಯ ಭಾರತ, ಪಶ್ಚಿಮ ಭಾರತಗಳಲ್ಲೂ ಹರಡಿ ಹಚ್ಚಿ ಹೋಗಿ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುತ್ತಿರುವ ಆಡಳಿತಕ್ಕೆ ಒಳಪಟ್ಟಿರುವ ಕನ್ನಡಿಗರನ್ನೆಲ್ಲ ಒಟ್ಟಿಗೆ ಸೇರಿಸಿ ಕನ್ನಡಿಗರ ಶಕ್ತಿ, ಕನ್ನಡಿಗರ ಪರಾಕ್ರಮಗಳನ್ನು ಬಡಿದೆಬ್ಬಿಸುವ ಕಾರ್ಯವಾಗಬೇಕಾಗಿದೆ. ಕನ್ನಡಿಗರ ಸಾಹಿತ್ಯ, ಕನ್ನಡಿಗರ ನೆಲೆ, ಕನ್ನಡಿಗರ ಅಸ್ಮಿತೆಯನ್ನು ಉಳಿಸುವ ಕಾರ್ಯವಾಗಬೇಕಾಗಿದೆ. ಇದಕ್ಕೆಲ್ಲರೂ ನೀವು ಸಿದ್ಧರಿರುವಿರಾ? ನಾವೆಲ್ಲರೂ ಸಿದ್ಧರಿದ್ದೀವಿ. ಈ ನಿಮ್ಮ ಮಹತ್ ಕಾರ್ಯದಲ್ಲಿ ನಮ್ಮ ಅಳಿಲು ಸೇವೆಯೂ ಆಗಲಿ. ಬಹಳ ಸಂತೋಷ ಗೆಳೆಯರೇ, ಬಹಳ ಸಂತೋಷವಾಗುತ್ತಿದೆ. ಗೆಳೆಯ, ನಿನ್ನ ಮಿತ್ರ ನಮ್ಮ ಮಿತ್ರ ಕೂಡ ಹೌದು. ಅಂತೆಯೇ ನಿನ್ನ ಶತ್ರುಗಳು ನನ್ನ ಶತ್ರುವೇ ಹೌದು. ಬಾ ಗೆಳೆಯ, ರಣದಲ್ಲಿ ವೀರಾಂಗನೆಯಾಗಿ ಹೋರಾಡುತ್ತಾ ಜಯ ಸಾಧಿಸೋಣ. ಎಲ್ಲರೂ ಒಟ್ಟಿಗೆ ಹೇಳಿ, ಚಾಲುಕ್ಯ ಮಹಾರಾಜನಿಗೆ, ಚಾಲುಕ್ಯ ಮಹಾರಾಜನಿಗೆ. ಈ ಕೂಗನ್ನು ಕೇಳುತ್ತಿದ್ದರೆ ನನಗೆ ಬಹಳ ಸಂತೋಷವಾಗುತ್ತಿದೆ. ಕನ್ನಡದ ವಿಜಯ ಸ್ತಂಭವನ್ನು ನೆಡುವ ದಿನ ದೂರವೆಲ್ಲವೆಂದು ಭಾಸವಾಗುತ್ತಿರುವುದು. ರವಿಕೀರ್ತಿ ಗೆಳೆಯ, ತೆಗೆದುಕೋ ಈ ಪತ್ರವನ್ನು, ಆ ಮಂಗಳೇಶನಿಗೆ ತಲುಪಿಸು. ನಡೆಯಿರಿ. ಹಾಗೆ ಚಾಲುಕ್ಯ ಮಹಾರಾಜನಿಗೆ, ಚಾಲುಕ್ಯ ಮಹಾರಾಜನಿಗೆ. ಮಂಗಳೇಶ, ನಿನ್ನ ಅವಸಾನ ಸಮೀಪಿಸುತ್ತಿದೆ. ಒಂದ ಕಾರ್ಯವೇನು? ಪ್ರಭು, ನಮ್ಮ ಇಬ್ಬರು ಪುಲಿಕೇಶಿ ಮಹಾರಾಜರಿಂದ ಒಂದು ಸುತ್ತೋಲೆಯನ್ನು ನಡೆಸಿದ್ದಾರೆ ಮಹಾಪ್ರಭು. ನನಗೆ ಸುತ್ತೋಲೆ ಏನೆಂದು ಓದಿ ತಿಳಿಸಿ. ಅಪ್ಪಣೆ ಮಹಾಪ್ರಭು. ಏ ಮಂಗಳೇಶರೇ, ತನಗೆ ನ್ಯಾಯವಾಗಿ ಸಿಗಬೇಕಿದ್ದ ಸಿಂಹಾಸನವನ್ನು ಕೂಡಲೇ ಒಪ್ಪಿಸಬೇಕು. ಇದಕ್ಕೆ ಒಪ್ಪಿಗೆ ಇಲ್ಲದಿದ್ದರೆ ತನ್ನೊಂದಿಗೆ ಹೋರಾಡಲು ಸನ್ನದ್ಧರಾಗಿ ಸಂಧಾನವೋ ಸಮರವೋ ಮುಡಿ ಪುಲಿಕೇಶಿ. ಚಾಲುಕ್ಯ ಚಕ್ರಾಧೀಶ್ವರ ಮಂಗಳೇಶ್ವರನಾದ ನನ್ನ ಮೇಲೆ ಯುದ್ಧ ಮಾಡುವುದು ಸತ್ಯ ಅವನಿಗೆ. ಸೇನಾಧಿಪತಿಗಳೇ, ಸೈನ್ಯವನ್ನು
ರಾಜಾಧಿರಾಜ ದಕ್ಷಿಣ ಪದೇಶ್ವರ ಗಂಡರ ಗಂಡ ವೀರ ಪ್ರಚಂಡ ಕರ್ನಾಟಕ ಸ್ವಪ್ನ ರಕ್ತ ಶ್ರೀ 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 ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ ಚಾಲುಕ್ಯ ಮಹಾರಾಜನಿಗೆ ಇಮ್ಮಡಿ ಪುಲಿಕೇಶಿಗೆ ಮಹಾರಾಜ ಮೊದಲ ವಂಶಜರಾದ ಶ್ರೀ ಹರ್ಷವರ್ಧನ ಕೀರ್ತಿ ಚಕ್ರವರ್ತಿ ಕಡೆಯಿಂದ ಒಂದು ಸಂದೇಶ ಬಂದಿದೆ. ರವಿಕೀರ್ತಿ ಗೆಳೆಯ, ಉತ್ತರ ಪ್ರದೇಶ್ವರನೆಂದರೆ ಕೀರ್ತಿವಾದ ಹರ್ಷವರ್ಧನ ಚಕ್ರವರ್ತಿಗಳ ಸಂದೇಶವೇನೆಂದು ತಿಳಿಸಿ. ಹಾಗೆ ಆಗಲಿ ಮಹಾರಾಜ. ಪುಲಿಕೇಶಿ, ಇಡೀ ಭರತ ಖಂಡವೆಲ್ಲ ಒಂದು ಸಿಂಹಾಸನ ಪತ್ತೆಗೆ ಒಳಪಟ್ಟರೆ ಮಾತ್ರ ರಾಜಕೀಯ ಪ್ರಗತಿ ಸಾಧ್ಯ. ಈ ಕಾರ್ಯ ರಕ್ತಪಾತವಿಲ್ಲದೆ ಸ್ನೇಹ ಸೌಹಾರ್ದದಿಂದ ಆದರೆ ಒಳ್ಳೆಯದು. ನಿಮ್ಮ ಮಿತ್ರತ್ವದ ಸಂಕೇತವಾಗಿ ಕಪ್ಪ ಕಾಣಿಕೆಯನ್ನು ನಿಲ್ಲಿಸುತ್ತೇವೆ. ಯಾವ ಕಹಿ ಘಟನೆಗೂ ಅವಕಾಶ ಕೊಡದಿದ್ದರೆ ನಿಮಗೂ ಕ್ಷೇಮ ಹಾಗೂ ನಮಗೂ ಸಂತೋಷ. ಇಂತಿ ರಾಜಾದಿರಾಜ ಶ್ರೀ ಹರ್ಷವರ್ಧನ. ಬೇರೆಯವರು ಉಳಿದರೆ ಬೇಡ ಎನ್ನುವ ನಾವು ನಮ್ಮನ್ನೇ ನಾವು ಉಳಿಕೊಂಡು ಅಭ್ಯಾಸ ನಮಗಿಲ್ಲ. ವೀರನನ್ನು ಎಳೆಯದ ಕನ್ನಡ ತಾಯಿ ಬಂಜೆಯೂ ಅಲ್ಲ. ಅವಳು ನಮಗೆ ಹೇಳಿತನದ ಆಳುಣಿಸಿ ಬೇಸಲೂ ಇಲ್ಲ. ನಮಗೆ ವಿಶ್ವದಾದ್ಯಂತ ಸ್ನೇಹ ಸೌಹಾರ್ದತೆ ಬೇಕು ನಿಜ, ಆದರೆ ಸ್ವಾಭಿಮಾನವನ್ನು ಮಾರಿಕೊಂಡಲ್ಲ. ನಾವು ವೀರರು ಎಂದು ರಣರಾಂಗದಲ್ಲಿ ತೋರಿಸುತ್ತೇವೆ. ಹೀಗೆಂದು ಉತ್ತರ ಪ್ರದೇಶ್ವರನಿಗೆ ಸಂದೇಶವನ್ನು ಕಳುಹಿಸಿ. ಹಾಗೆ ಆಗಲಿ ಮಹಾರಾಜ. ಚಾಲುಕ್ಯ ಮಹಾರಾಜನಿಗೆ ಚಾಲುಕ್ಯ ಮಹಾರಾಜನಿಗೆ ಚಾಲುಕ್ಯ ಮಹಾರಾಜನಿಗೆ ಗುಪ್ತ ಸಾಮ್ರಾಜ್ಯದ ಪತನದ ನಂತರ ಇಡೀ ಭಾರತವೆಲ್ಲ ಚದುರಿ ಹೋಗಿದ್ದ ರಾಜರನ್ನೆಲ್ಲ ಸದೆ ಪಡೆದು ಉತ್ತರ ಭಾರತವನ್ನು ಗೆದ್ದು ದಿಗ್ವಿಜಯ ಸಾಧಿಸಿಯಾಗಿದೆ. ಇನ್ನೇನಿದ್ದರೂ ದಕ್ಷಿಣ ಭಾರತವನ್ನು ಗೆದ್ದು ಇಡೀ ಭರತ ಖಂಡದ ಅಧಿಪತಿಯಾಗಬೇಕೆಂದಿದ್ದೇನೆ. ಈ ವಿಷಯವಾಗಿ ನಾವು ಇಮ್ಮಡಿ ಪುಲಿಕೇಶಿಗೆ ಸಂದೇಶ ಕಳುಹಿಸಿದ್ದೆವು. ಅದಕ್ಕೆ ಉತ್ತರ ಬಂದಿದೆ ಪ್ರಭು. ಪುಲಿಕೇಶಿ ಮಹಾರಾಜರು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ನಮ್ಮ ಅಧೀನದಲ್ಲಿರಲು ನಿರಾಕರಿಸಿದ್ದಾರೆ. ಸ್ವತಂತ್ರವಾಗಿ ಉಳಿದು ಸ್ನೇಹದಿಂದಿರಲು ಇಚ್ಛಿಸುತ್ತಾರೆ, ಇಲ್ಲವೇ ರಣರಂಗದಲ್ಲಿ ಹೋರಾಡಲು ಅಣಿಯಾಗಿದ್ದಾರೆ. ಓ ಹಾಗೂ ಯುದ್ಧ ದೇವತೆಗಳನ್ನೇ ಲಗ್ನ ಮಾಡಿಕೊಂಡ ನಾವು ಶಾಂತಿ ದೇವತೆಗಳ ಆರಾಧನೆಗೆ ಹೊರಟರೆ ಹೇಗೆ? ಯುದ್ಧಕ್ಕೆ ಸನ್ನದ್ಧರಾಗಿ ನರ್ಮದೆಯ ಪ್ರವಾಹ ಹೆಚ್ಚುವುದಕ್ಕೂ ಮೊದಲೇ ನಮ್ಮ ಸೈನ್ಯ ಆಚೆ ತಡವನ್ನು ತಲುಪಿ ಬಿಡಲಿ. ಸಿದ್ಧರಾಗಿ ಹೋಗೋಣ. ಹಾಗೇ ಆಗಲಿ ಪ್ರಭು. ಜನಿಸಿದ ಆಗ ಎಲೆಯ ಗುರುಸೆಗಳು ಕಣ್ಣಂಚಲಿ ಪಡೆಯಿತು ಜನಿಸಿದ ನಾಡಿನ ಒಡೆಯ ಅಜ್ಜಿಯ ಪಾಲನೆ ಕಲಿಸಿತು ಶೌರ್ಯವ ಶೂರಧೀರ ಇಮ್ಮಡಿಗೆ ಖಡ್ಗ ಕುಸ್ತಿ ಬಿಲ್ಲು ವಿದ್ಯೆ ಕಲಿತು ಹೊರಟರು ನಾಡಿನ ಕಡೆಗೆ ಜ್ವಾಲಾಮುಖಿ ತಗದಗ ಪುಲಕೇಶಿ ಆಕ್ರೋಶ ರೋಷ ಕಡಿದ ಯೋಗಿ ರುದ್ರ ರೂಪದ ಅಧಿಮುಖಿ ಕರ್ನಾಟಕ ಬಲದ ಇವ ಅಧಿಪತಿ ಎಂದು ಸೋಲನ್ನೇ ಅರಿಯದ ಹರ್ಷವರ್ಧನನ ಸೇನೆ ದಕ್ಷಿಣ ಗೆಲ್ಲಲು ಬೀಡು ಬಿಟ್ಟಿತು ನರ್ಮದಾ ತೀರದಲ್ಲಿ. ವಿಷಯ ತಿಳಿದ ಪುಲಕೇಶಿ ಸೇನೆ ಸಜ್ಜಾಯಿತು ರಣರಂಗದಲ್ಲಿ. ಶುರುವಾಯಿತು ಯುದ್ಧ ವೀರಾಗ್ನಿ ಯುದ್ಧ ಶತ್ರು ರಕ್ತಪಾತದಲ್ಲಿ. ಹರ್ಷನ ಸೇನೆ
ಕಡೆ ಬರುತ್ತಿರಲು ಪುಲಕೇಶಿ ಸೇನೆ ಸದೆ ಬಡಿದಿರಲು ಶತ್ರುಗಳನ್ನು ಕಾಲಡಿಯಲ್ಲಿ ಹೊಸಕಲು ಕರ್ನಾಟಕ ಬಲದ ಮಂದಾನೆಗಳು ಭಯಭೀತಿಯಿಂದ ತತ್ತರಿಸಿ ಹೋದ ಉತ್ತರ ಪದೇಶ್ವರ ಹರ್ಷ ಜೈಬೇರಿ ಬಾರಿಸಿತು ರಣಕೇಸರಿ ದಕ್ಷಿಣ ಪದೇಶ್ವರನ ರೋಷ ದಕ್ಷಿಣ ಪದೇಶ್ವರನ ರೋಷ ಬುದ್ಧಿ ಶ್ರೀ ಮಹಾರಾಜ ದಕ್ಷಿಣ ಪದೇಶ್ವರ ಚಾಲುಕ್ಯ ಚಕ್ರಾಧಿಪತಿ ನೌಕಾಪಡೆಯ ಪಿತಾಮಹ ಕರ್ನಾಟಕದ ಪರಿಪಾಲಕ ಸಂಗೀತ ಲೋಲ ಕನ್ನಡ ಕುಲತಿಲಕ ಶ್ರೀ ಇಮ್ಮಡಿ ಪುಲಿಕೇಶಿ ಮಹಾಪ್ರಭುಗಳು ಬಹುಪರಾಕ್ ಪ್ರಭುಗಳೇ, ದಕ್ಷಿಣ ಕೋಸಲ ಕಳಿಂಗ ದೇಶದ ರಾಜರಂತೆ ಉತ್ತರ ಪ್ರದೇಶನಾಗಿರುವ ಈ ಹರ್ಷವರ್ಧನನ್ನು ಯುದ್ಧದಲ್ಲಿ ನಿಮ್ಮಿಂದ ಪರಾಜಿತನಾಗಿ ಸಮರ ಕೈದಿಯಾಗಿ ಬಂಧಿತನಾಗಿದ್ದಾನೆ. ರವಿಕೀರ್ತಿ ಹರ್ಷವರ್ಧನರನ್ನು ಬಂಧನ ಮುಕ್ತಗೊಳಿಸಿ. ಹಾಗೆ ಆಗಲಿ ಮಹಾರಾಜ. ದಕ್ಷಿಣ ಪ್ರದೇಶದ ಇಮ್ಮಡಿ ಪುಲಿಕೇಶಿ ಅವರಿಗೆ ಧನ್ಯವಾದಗಳು. ಹರ್ಷವರ್ಧನ ಚಕ್ರವರ್ತಿಗಳೇ, ದಂಡೆತ್ತಿ ಹೋಗಿ ಯುದ್ಧ ಮಾಡುವುದಷ್ಟೇ ರಾಜನ ಕರ್ತವ್ಯವಲ್ಲ. ಪ್ರಜೆಗಳ ಸೌಖ್ಯ, ರಾಜ್ಯದ ದೂರದೃಷ್ಟಿ ಇಟ್ಟುಕೊಂಡು ಆಡಳಿತ ನಡೆಸುವುದೇ ನಮ್ಮ ರಾಜಧರ್ಮ. ಕ್ಷಮಾಶೀಲ ಇಮ್ಮಡಿ ಪುಲಿಕೇಶಿಗೆ ಜೈ! ಇದು ಕನ್ನಡಿಗರ ವಿಜಯ. ಕನ್ನಡಿಗರ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವೂ ಒಟ್ಟಿಗೆ ಸೇರಿದೆ. ಕದಂಬ ರಾಷ್ಟ್ರಕೂಟರ ನಂತರ ಕನ್ನಡಿಗರ ಮತ್ತೊಂದು ರಾಜ್ಯ ಸ್ಥಾಪನೆಯಾಗಬೇಕೆಂದು ನನ್ನ ಬಹುದಿನದ ಬಯಕೆ. ಅದು ಇಂದು ಈಡೇರಿದೆ. ಕನ್ನಡದ ನೆಲ, ಕನ್ನಡದ ಸಂಸ್ಕೃತಿ, ಕನ್ನಡದ ಸಾಹಿತ್ಯ ಎಲ್ಲ ಒಟ್ಟಾಗಿ ಸೇರಿದೆ. ಕನ್ನಡಿಗರ ವಿಜಯ ಪತಾಕೆ ಇಡೀ ಭಾರತ ಖಂಡದಲ್ಲಿ ಪ್ರತಿಧ್ವನಿಸುತ್ತಿದೆ. ನಾನು ಕನ್ನಡದ ಕರಿಮಣ್ಣ ಬಸಿರಿನಿಂದ ಬಂದವನು. ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಡೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಕನ್ನಡ. ನನ್ನ ಕೆಚ್ಚಲೆಯ ಕಟ್ಟಾಳುಗಳು ಕನ್ನಡ ತಾಯಿಯ ಕೊಡುಗೆ. ಎಲ್ಲರೂ ಒಟ್ಟಾಗಿ ಹೇಳಿ ಈ ಕನ್ನಡದ ಕೀರ್ತಿ ಪತಾಕೆಯನ್ನು ನೆಲಕ್ಕುರುಳದಂತೆ ಕೆಳಗಿಳಿಯದಂತೆ ಮುನ್ನಡೆಸೋಣ. ಎಲ್ಲರೂ ಒಟ್ಟಾಗಿ ಹೇಳಿ ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ. ಅಚ್ಚುಕಟ್ಟಾದ ಕಥಾವಸ್ತು, ಪಾತ್ರಕ್ಕೆ ತಕ್ಕ ಅಭಿನಯ, ಎಲ್ಲವನ್ನು ಒಳಗೊಂಡ ಅತ್ಯದ್ಭುತ ನೀಡಿದ ಸುರೇಶ ಟಿವಿ ಮತ್ತು ಸಂಘಗಳಿಗೆ ಧನ್ಯವಾದಗಳು. DDLPSC, ಬಿ ಕಂಟ್ರೋಲ್ LPSC ಮತ್ತು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಷನ್ ಚೇರ್ಮನ್ ಶ್ರೀ ಶಿವಪ್ರಸಾದ್ ಅವರು ನಿಮೆಂಟೋ ಪಾತ್ರಧಾರಿಯವರಿಗೆ ನಿಮೆಂಟೋ ಕೊಡಬೇಕಾಗಿ ರಿಕ್ವೆಸ್ಟ್. ಪಾತ್ರಧಾರಿಗಳ ಪರಿಚಯ: ಶ್ರೀ ಸುರೇಶ ಟಿ, ಇಮ್ಮಡಿ ಪುಲಕೇಶಿ. ಶ್ರೀ
ಸುರೇಶಾಜಿನಿ ಇಮ್ಮಡಿ ಪುಲಕೇಶಿ, ಶ್ರೀ ಮನು ಕೆ.ವಿ. ಹರ್ಷವರ್ಧನ, ಶ್ರೀಮತಿ ಸುಜಾತ ಇಮ್ಮಡಿ ಪುಲಕೇಶಿ ಅವರ ತಾಯಿ, ಮೋಹನ್ ಕುಮಾರ್ ಎಂ.ಜಿ. ಮಂಗಳೇಶ, ಇಮ್ಮಡಿ ಪುಲಕೇಶಿ ಗುರುಗಳು ವಿಜಯಬಾಬು ಸಂತೋಷ್ ಅಂತ, ಗುರುಪ್ರಸಾದ್ ಪ್ರಜೆ ಸೈನಿಕ ಮತ್ತು ಹರ್ಷವರ್ಧನ ಸೇನಾಪತಿ, ರಾಘವೇಂದ್ರ ಸೈನಿಕ. ಧನ್ಯವಾದ. ಶ್ರೀಮತಿ ರಶ್ಮಿತಾ ಮೊಹಂತಿ ನಿಮೆಂಟೋ ಸ್ವೀಕರಿಸಬೇಕಾಗಿ ವಿನಂತಿ.